ಎಲ್ರಿಗೂ ನಮಸ್ಕಾರ. ಶ್ರೀಹರಿ ಜ್ಯೋತಿರಾಯರು ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಿಮ್ಮ ಮನೆಯಲ್ಲಿ ತುಂಬ ಕಷ್ಟಗಳಿದೆಯಾ? ನೀವು ಅನುಭವಿಸ್ತಾ ಇರುವಂತಹ ಎಷ್ಟೋ ಕಷ್ಟಗಳಿಗೆ ನೀವೇ ಕಾರಣರಾಗಿರ್ತೀರ. ನೀವು ಮನೆಯಲ್ಲಿ ಹೆಣ್ಮಕ್ಳು ಮಾಡುವಂತಹ ಒಂದಷ್ಟು ತಪ್ಪುಗಳು, ನೀವು ಎಷ್ಟು ಹಣ ದುಡಿದ್ರೂ ಕೂಡ ಕೈಯಲ್ಲಿ ನಿಲ್ಲೋದಿಲ್ಲ, ಅಥವಾ ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರೂ ಕೂಡ ನಿಮ್ಮಿಂದ ಕಷ್ಟಗಳು ದೂರವಾಗ್ತಾ ಇರೋದಿಲ್ಲ. ಏನು ಆ ಒಂದಷ್ಟು ತಪ್ಪುಗಳು ಅಂತ ಹೇಳ್ತೀನಿ, ನೀವು ಕೂಡ ತಿದ್ದುಕೊಳ್ಳಿ. ಇವೆಲ್ಲವೂ ಕೇಳೋದಕ್ಕೆ ತುಂಬ ಸಣ್ಣ ಸಣ್ಣ ತಪ್ಪುಗಳು ಅನಿಸಿದ್ರೂ ಕೂಡ ಇದು ಮನೆ ಮೇಲೆ ತುಂಬಾ ಒಂದು ರೀತಿ ನಕಾರಾತ್ಮಕ ಪರಿಣಾಮಗಳನ್ನ ಬೀರ್ತಾ ಇರುತ್ತೆ. ಮೊದಲನೇದು, ಹೆಣ್ಮಕ್ಳು ಹಣೆಗಿಟ್ಕೊಳ್ದಲೆ ಸದಾ ಖಾಲಿ ಹಣೆಯಲ್ಲಿ ಇರಬೇಡಿ. ಅದರಲ್ಲಿ ವಿಶೇಷವಾಗಿ ಮುತ್ತೈದೆ ಹೆಂಗಸರು ಹಣೆಗಿಟ್ಕೊಳ್ದಲೆ ಮನೆಯಲ್ಲಿ ಇರಬಾರ್ದು. ಇತ್ತೀಚೆಗೆ ಮದುವೆ ಆದ್ರೂ ಕೂಡ ಫ್ಯಾಷನ್ ಅನ್ನೋ ಅಂತಹ ಹೆಸರಿನಲ್ಲಿ ಹಣೆಗಿಟ್ಕೊಳ್ಳೋದೇ ಇಲ್ಲ ಹೆಣ್ಮಕ್ಳು. ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊತೀರ, ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಆ ಮುಖ ತೊಳೆದ ತಕ್ಷಣ ಹಣೆಗೆ ಸ್ವಲ್ಪ ಕುಂಕುಮವನ್ನು ಇಟ್ಕೊಳ್ಳುವಂತಹದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹೊರಗಡೆ ಹೋಗುವಂತಹ ನಿಮ್ಮ ಗಂಡ ನಿಮ್ಮನ್ನು ಖಾಲಿ ಹಣೆಯಲ್ಲಿ ನೋಡ್ಕೊಂಡು ಹೋದರೆ ಅವತ್ತಿನ ದಿವಸ ಆಗಬೇಕಾದಂತಹ ಯಾವ ಕೆಲಸಗಳು ಕೂಡ ಆಗೋದಿಲ್ಲ, ಒಳ್ಳೆಯ ಕೆಲಸಗಳು. ಇನ್ನು ಎರಡನೇದು, ಮನೆಯಲ್ಲಿ ಎಷ್ಟು ಬೇಕೋ ಅಷ್ಟು ಆಹಾರ ಪದಾರ್ಥಗಳನ್ನು ತಯಾರಿ ಮಾಡಿ. ಅಂದರೆ ಏನು ಅಡುಗೆ ಮಾಡ್ತೀರಾ, ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಅಡುಗೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಅಡುಗೆ ಮಾಡುವಂತಹದ್ದು ತುಂಬ ಅನ್ನ ಸಾರುಗಳು ಏನು ಮನೆಯಲ್ಲಿ ಮಾಡ್ತಿರಲ್ವ ಅಡುಗೆ, ಅದನ್ನು ತುಂಬ ಹೊರಗಡೆ ಎಸೆಯುವಂತಹದ್ದನ್ನು ಮಾಡಿದ್ರೆ ನೀವೆಷ್ಟೇ ದುಡಿದ್ರೂ ಕೂಡ ಹಣ ಕೈಯಲ್ಲಿ ನಿಲ್ಲೋದಿಲ್ಲ. ಅದೇ ರೀತಿ ನೋಡಿ, ಇವತ್ತು ಒಂದು ಸಾರೇನಾದರೂ ಮಾಡಿ ಅದನ್ನು ಅದೇ ಸಾರುಗಳನ್ನ 2 ದಿವಸ 3 ದಿವಸ ಕುದಿಸಿ ಅದನ್ನೇ ತಿನ್ನುವಂತಹದ್ದು ಕೂಡ ಮನೆಯಲ್ಲಿ ದಾರಿದ್ರ್ಯವನ್ನು ತರುತ್ತೆ. ನಾಜೂಕಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ನೀವು ಮನೆಯಲ್ಲಿ ಬಳಸುವಂತಹದ್ದನ್ನು ಅಭ್ಯಾಸ ಮಾಡಿ. ಒಂದೊಂದು ಸಾರ್ತಿ ಹೆಚ್ಚು ಕಡಿಮೆ ಆಗುತ್ತೆ, ಒಂದೇ ಸಮ ನಾವು ಮಾಡಲಿಕ್ಕಾಗೋದಿಲ್ಲ. ಯಾವತ್ತಾದರೂ ಅಪರೂಪಕ್ಕೆ ಹೊರಗಡೆ ಹಾಕೋದು ಬೇರೆ, ಪ್ರತಿನಿತ್ಯ ಅಡುಗೆನ ಹೊರಗಡೆ ಚೆಲ್ಲೋದೇ ಬೇರೆ, ಅರ್ಥ ಮಾಡ್ಕೊಳ್ಳಿ. ಇನ್ನು ಮೂರನೇದು, ನಿಮ್ಮ ಮನೆಯ ಕಳಸದ ವಿಚಾರ. ಯಾರೆಲ್ಲ ಕಳಸವನ್ನು ಇಟ್ಟು ಮನೆಯಲ್ಲಿ ಪೂಜೆಯನ್ನು ಮಾಡ್ತಾ ಇರ್ತೀರ ಅಂತಹವರು ಪ್ರತಿ ವಾರ ಕಳಸವನ್ನು ನೀವು ತೆಗೆಯುವಂತಹ ವಾಡಿಕೆ ಇಟ್ಕೊಂಡಿರ್ತೀರ. ಅಂದರೆ ಹಳೆ ಕಳಸ ಏನಿರುತ್ತೆ ಅದನ್ನು ತೆಗೆದು ವೀಳ್ಯದೆಲೆ ಕಾಯಿ ಎಲ್ಲ ತೆಗೆದು ವಿಸರ್ಜನೆ ಮಾಡಿ ಹೊಸ ಕಳಸ ಉಡ್ತಿರಲ್ವ, ಅದನ್ನು ಆದಷ್ಟು ನೀವೇನು ಮಾಡಬೇಕು ಅಂತಂದರೆ ಗುರುವಾರ ಸಾಯಂಕಾಲ, ಈಗ ರಾಯರ ಪೂಜೆ ಮಾಡುವಂಥವ್ರಿದ್ರೆ ಸಂಜೆ ಕೂಡ ದೀಪ ಹಚ್ತೀರಾ, ಆ ದೀಪ ಒಂದು 5 ಕಾಲಿಂದ 5:30 ಒಳಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಚ್ಕೊಳ್ಳಿ. ಅದನ್ನು ನೀವು ಸಾಯಂಕಾಲ ಕಳಸ ಯಾವಾಗ ತೆಗಿಬೇಕು ಅಂತಂದರೆ ಒಂದು 6:45ರಿಂದ 7 ಗಂಟೆ ಒಳಗಡೆ ಅವತ್ತಿನ ದಿವಸ ಕಳಸವನ್ನು ವಿಸರ್ಜನೆ ಮಾಡಬೇಕು. ಆದಷ್ಟು ಶುಕ್ರವಾರ ಬೆಳಗ್ಗೆ ಕಳಸವನ್ನು ತೆಗಿಲಿಕ್ಕೆ ಹೋಗಬೇಡಿ. ಅಂದರೆ ಗುರುವಾರ ಇಂದಿನ ದಿವಸ ನೀವು ಗುರುವಾರ ಏನಿರುತ್ತೆ ಅವತ್ತು ಕಳಸ ತೆಗೆದು ಕಳಸದ ಸಾಮಾನೆಲ್ಲ ತೊಳೆದಿಟ್ಕೊಳ್ಳುವಂತಹದ್ದನ್ನು ಮಾಡಬಹುದು. ಶುಕ್ರವಾರ ಕಳಸ ತೆಗೆಯೋದು ಕೂಡ ಮನೆಗೆ ಶ್ರೇಯಸ್ಸಲ್ಲ, ಇಲ್ದಿರೋಂತಹ ಕಷ್ಟಗಳು ಬರುತ್ತೆ ಮನೆಗೆ. ಇನ್ನು 4ನೇದು, ಹಣ ಮತ್ತು ಒಡವೆ ಇಡುವಂತಹ ಜಾಗವನ್ನು ಆದಷ್ಟು ಶುಭ್ರವಾಗಿ ಇಟ್ಕೊಳ್ಳಿ. ಹಣ ಮತ್ತು ಒಡವೆ ಎರಡನ್ನೂ ಕೂಡ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳಿ ನಾವು ಹೇಳ್ತೀವಿ. ಅದನ್ನು ಆ ಕೈಲಿ ಈ ಕೈಲಿ ಮುಟ್ಟುವಂತಹದ್ದು. ಆದಷ್ಟು ಪೀರಿಯಡ್ಸ್ ಆದಾಗ ನೀವು ಈ ಹಣ ಮತ್ತು ಒಡವೆ ಇಡ್ತಿರಲ್ವ, ಆ ಜಾಗವನ್ನು ಮತ್ತು ಒಡವೆಗಳನ್ನು ಮುಟ್ಟಲಿಕ್ಕೆ ಹೋಗಬೇಡಿ. ಇನ್ನು 5ನೇ ವಿಚಾರ, ಮನೆಯಲ್ಲಿ ಮುಸ್ಸಂಜೆ ಹೊತ್ತಿನಲ್ಲಿ ದೀಪ ಹಚ್ಚದೇ ಇರಬೇಡಿ. ಅಂದರೆ ಬೆಳಗ್ಗೆ ಮಾಡಿದ್ದೀನಿ ಬಿಡು ಅಂತೇಳಿ ಸಂಜೆ ಹಾಗೆ ಇರುವಂತಹದ್ದನ್ನು ಮಾಡಬಾರ್ದು. ದೇವರ ಮನೆ ಸಾಯಂಕಾಲದ ಹೊತ್ತಿನಲ್ಲಿ ಕತ್ತಲಾಗಿದ್ದರೆ, ಅಂದರೆ ನೀವು ದೀಪ ಹೊತ್ತಿಸ್ದಲೇ ಕತ್ತಲು ಬಿಟ್ಟರೆ ಆ ಮನೆಯಲ್ಲಿ ಕಷ್ಟಗಳು ಅನ್ನುವಂತಹದ್ದು ಕಾಡುತ್ತೆ. 5 ಕಾಲಿಂದ 5:30 ಒಳಗಡೆ ಕೈಕಾಲು ಮುಖವನ್ನು ತೊಳ್ಕೊಂಡು ಪ್ರತಿನಿತ್ಯ ದೀಪ ಹಚ್ಚುವಂತಹದ್ದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇದರಿಂದ ಮನೆಗೆ ಶ್ರೇಯಸ್ಸು. ಇನ್ನು 6ನೇದು, ಮನೆಯಲ್ಲಿ ಸದಾ ಹೆಣ್ಮಕ್ಳು ಏನು ಮನೇಲಿರ್ತಿರಲ್ವ ಅಂತಹವರು ಆದಷ್ಟು ಈ ಕೆಲಸಕ್ಕೆ ಬಾರ್ತಿಲ್ದಿರುವಂತಹ TV ಸೀರಿಯಲ್ಸನ್ನು ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಈ ಸೀರಿಯಲ್ಸನ್ನು ನೋಡೋದ್ರಿಂದ ನಿಮಗೆ ಏನೂ ಕೂಡ ಯೂಸ್ ಇಲ್ಲ. ಅದರ ಬದಲು ನೀವು ಮುಂದಿನ ಭವಿಷ್ಯಕ್ಕೆ ಸಹಾಯ ಆಗೋ ರೀತಿ ಯಾವ ರೀತಿ ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋವಂತಹದ್ರ ಕಡೆ ಗಮನ ಕೊಡಿ. ಇವತ್ತು ಓದಿರೋವಂತಹವರು, ಓದಿಲ್ದಲೇ ಇರೋವಂತಹವರು ಎಲ್ಲರೂ ಕೂಡ ಮನೆಯಲ್ಲೇ ಕೂತು ಸಾವಿರಾರು ರೂಪಾಯಿ ದುಡಿಯುವಂತಹ ಮಾರ್ಗಗಳು ಸಾವಿರಾರಿದೆ. ಅಂತಹದ್ದೇನಾದರೂ ಒಂದು ಕಲಿತು ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮ ಗಂಡನೂ ಕೂಡ ಮನೆಯಲ್ಲಿ ನಿಮಗೆ ಬೆಲೆ ಕೊಡ್ತಾರೆ. ಜೊತೆಯಲ್ಲಿ
ಅದು ನಿಮ್ಮ ಫ್ಯಾಮಿಲಿ ಸ್ಟೇಟಸ್ ಅನ್ನುವಂತಹದ್ದು ಏನಿರುತ್ತೆ ಸೊಸೈಟಿನಲ್ಲಿ ಅದನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ನಿಮ್ಗೆ ಏನು ಬೇಕೋ ಒಂದು ತಗೊಳ್ಳೋದ್ರಿಂದ ಹಿಡಿದು ನಾಲ್ವರಂತೆ ಬದುಕೋದಕ್ಕೆ ನಿಮಗೆ ಹಾದಿ ಆಗುತ್ತೆ. ಅದನ್ನು ಬಿಟ್ಟು ಟಿ ವಿ ಸೀರಿಯಲ್ಸ್ ನೋಡೋದ್ರಿಂದ ಏನೂ ಕೂಡ ನಿಮಗೆ ಯೂಸ್ ಇಲ್ಲ. ಇನ್ನು ಮುಂದಿನ ವಿಚಾರ, ಹೆಣ್ಮಕ್ಳು ಅನವಶ್ಯಕವಾದಂತಹ ವಸ್ತುಗಳ ಮೇಲೆ ಖರ್ಚು ಮಾಡುವಂತಹದ್ದನ್ನು ಬಿಡಿ. ತುಂಬ ಬಟ್ಟೆ ತಗೊಳ್ಳುವಂತಹದ್ದು, ತುಂಬ ಮನೆಗೆ ಪಾತ್ರೆ ತುಂಬಿಕೊಳ್ಳುವಂತಹದ್ದು ಅಥವಾ ತುಂಬ ಪ್ಲಾಸ್ಟಿಕ್ ಐಟಮ್ಸು ಮನೆ ತುಂಬ ತುಂಬಿಕೊಳ್ಳುವಂತಹದ್ದು, ಈ ರೀತಿ ಮಾಡಿದ್ರೂ ಕೂಡ ಮನೆಗೆ ಕಷ್ಟ. ಅಂದರೆ ತುಂಬ ಅತಿ ಅನ್ನೋ ರೀತಿ ಯಾವುದನ್ನು ಕೂಡ ಮಾಡಬೇಡಿ. ನಿಮ್ಗೆ ಅಗತ್ಯಕ್ಕೆ ಎಷ್ಟಿರುತ್ತೆ ಅಷ್ಟನ್ನು ತಗೊಳ್ಳುವಂತಹದ್ದನ್ನು ಮಾಡ್ಕೊಳ್ಳಿ. ನಿಮಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಸುಲಭ. ಅದರ ಜೊತೆಯಲ್ಲಿ ಯಾವುದ್ರ ಮೇಲೂ ಅತಿ ಖರ್ಚುಗಳನ್ನ ನಾವು ಈಗಿನ ಕಾಲದಲ್ಲಿ ಮಾಡುವಂತಹದ್ದು ಅಷ್ಟು ಶ್ರೇಯಸ್ಸಲ್ಲ. ಇನ್ನು ಕೊನೆಯ ವಿಚಾರ ನೋಡಿ, ಏನು ನೀವು ಒಡವೆ ಗಿರ್ವಿ ಇಡ್ತೀರಲ್ವಾ, ಆ ಗಿರ್ವಿ ಇಡುವಂತಹ ಸಂದರ್ಭ ನಿಮಗೆ ಬಂದರೆ ಯಾವ ವಾರ ಯಾವ ಗಳಿಗೆ ಯಾವುದನ್ನು ಕೂಡ ನೋಡ್ದಲೇ ಒಡವೆನ ಗಿರ್ವಿ ಇಡಲಿಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನೀವು ಏನು ಒಂದು ಒಡವೆ ಇಡ್ತೀರಲ್ವ, ಆ ಸಮಯ ಆ ದಿವಸ ಸರಿ ಇಲ್ಲ ಅಂತಂದರೆ ಅದರ ಹಿಂದೆಯೇ ಇರೋ ಎಲ್ಲ ಒಡವೆಗಳನ್ನು ಕೂಡ ಅಡ ಇಡುವಂತಹ ಪರಿಸ್ಥಿತಿ ಬರುತ್ತೆ. ಇಲ್ಲ ನೀವು ಏನು ಒಡವೆ ಇಡ್ತೀರಾ ಅದನ್ನು ಖಂಡಿತ ನೀವು ಮತ್ತೆ ಮರಳಿ ಬಿಡಿಸ್ಕೊಂಡು ಬರೋದಕ್ಕೆ ವರ್ಷಾನುಗಟ್ಟಲೆ ಆದರೂ ಕೂಡ ಆಗೋದಿಲ್ಲ. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿ ದಿವಸ ಒಡವೆಗಳನ್ನ ಪ್ಲಡ್ಜ್ ಮಾಡಲಿಕ್ಕೆ ಅಂದರೆ ಅಡ ಇಡಲಿಕ್ಕೆ ಹೋಗಬೇಡಿ. ಆದಷ್ಟು ಬೇರೆ ದಿವಸ ಇಟ್ಟರೂ ಕೂಡ ಆ ಸಮಯ ನೋಡಿಕೊಂಡು ಇಡಬೇಕಾಗತ್ತೆ. ಒಂದು ಒಳ್ಳೆ ಸಮಯ ನೋಡಿ, ಅಂದರೆ ಮತ್ತೆ ನಿಮಗೆ ಬೇಗ ಆ ಒಡವೆ ಮನೆಗೆ ನೀವು ಬಿಡಿಸ್ಕೊಂಡು ಬರೋದಕ್ಕೆ ದಾರಿ ಆಗೋ ಥರ ಸಮಯದಲ್ಲಿ ಒಡವೆನ ಇಡಿ. ಯಾರೋ ಪಾಪ ಕಮೆಂಟ್ ಮಾಡಿದರು 10 ವರ್ಷ ಆದರೂ ಕೂಡ ಇನ್ನೂ ಒಡವೆ ಬಿಡಿಸ್ಕೊಂಬರೋಕ್ಕಾಗಿಲ್ಲ ಪ್ಲಡ್ಜ್ ಮಾಡಿ ಅಂತಂದು. ನೋಡಿ, ಈಗ ಆಷಾಢ ಬರ್ತಾ ಇದೆ ಅಲ್ಲ, ನೆಕ್ಸ್ಟು ಆ ಸಮಯದಲ್ಲಿ ಅಮ್ಮನವ್ರ ಆರಾಧನೆ ತುಂಬ ಶ್ರೇಷ್ಠ. ಆ ಸಮಯದಲ್ಲಿ ಯಾರೆಲ್ಲ ಒಡವೆ ಅಡ ಇಟ್ಟಿದ್ದೀರಾ ಆ ಮರಳಿ ಬಿಡಿಸ್ಕೊಂಡು ಬರುವಂತಹ ಒಂದು ಅನುಷ್ಠಾನ ಇದೆ. ನೆಕ್ಸ್ಟ್ ವಿಡಿಯೋಸಲ್ಲಿ ಹೇಳ್ಕೊಡ್ತೀನಿ, ಅದನ್ನು ಮಾಡಿ ಯಾರೆಲ್ಲ ಒಡವೆ ಅಡ ಇಟ್ಟಿರ್ತೀರ ಆ ತಾಯಿಯ ದಯೆಯಿಂದ ಮರಳಿ ಮನೆಗೆ ಬರೋ ಹಾಗೆ ಆಗುತ್ತೆ. ಇವೆಲ್ಲ ಸಣ್ಣ ಸಣ್ಣ ವಿಚಾರಗಳನ್ನ ಕಲ್ತ್ಕೊಂಡು ಜಾಣ್ಮೆಯಿಂದ ನಾವು ಮುನ್ನಡೀತಾ ಹೋಗಬೇಕು. ಆಗ ನಾವು ಕೂಡ ನಾಲ್ವರಂತೆ ಆಗ್ತೀವಿ. ಇಲ್ಲ ಅಂದರೆ ತುಂಬ ಕಷ್ಟಪಟ್ಟು ಎಷ್ಟೇ ದುಡಿತಾ ಇರ್ತೀವಿ, ಆ ದುಡ್ದಿದ್ದೆಲ್ಲ ಅನಾವಶ್ಯಕವಾಗಿ ಖರ್ಚಾಗ್ತಾ ಹೋಗುತ್ತೆ. ಒಂದು 10 ರೂಪಾಯಿ ಉಳಿಸ್ಕೊಳ್ಳಿಕ್ಕೂ ಆಗೋದಿಲ್ಲ, ಅಥವಾ ನಮ್ಗೆ ಅವಶ್ಯಕವಾಗಿ ಏನು ಬೇಕಿರುತ್ತೆ ಅದನ್ನು ತಗೊಳ್ಳೋ ಅಂತಹದ್ದು ಯಾವುದು ಕೂಡ ಮಾಡಲಿಕ್ಕಾಗೋದಿಲ್ಲ. ಆ ರೀತಿಯ ಪರಿಸ್ಥಿತಿಗಳು, ಕಷ್ಟಗಳು ಅದು ಮನೆಯ ಹೆಣ್ಮಕ್ಳಿಂದಾನೇ. ಈ ಸಣ್ಣ ಸಣ್ಣ ತಪ್ಪುಗಳನ್ನ ತಿದ್ದುಗೊಂತ ಹೋಗಿ, ಆಗ ನೀವು ಮಾಡುವಂತಹ ಪೂಜೆ ಪುನಸ್ಕಾರಗಳು ಕೂಡ ನಿಮ್ಮ ಕೈ ಹಿಡಿದು ದಿನೇ ದಿನೇ ನೀವೇನಾಗ್ತಾ ಹೋಗ್ತೀರಾ, ಅಭಿವೃದ್ಧಿ ಆಗ್ತಾ ಹೋಗ್ತೀರಾ. ವಿಚಾರಗಳು ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.